ಟೋಟಲ್. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಮ್ಮ ಮನೆಯವರು ಚಿನ್ನಿ ಹೋದರು, ಹಾಗೆ ಬೇಳೆ ಮಾರೋದಕ್ಕೆ ಅಂತ ಬಂದಿದ್ದರು. ಇದು ಮನೇಲೇ ಬೆಳೆದಿರೋ ತೊಗರಿ ಅಂತೆ. ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ. 120 ರೂಪಾಯಿ ಏನೋ KG ಹೇಳಿದ್ರು. ಅಮ್ಮನೋ ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾವೇನು ತೊಗೊಂಡ್ಲಿಲ್ಲ. ಹಾಗೆ ಸಂಜೆ ಆಗಿತ್ತು, ವಿಡಿಯೋ ಅಪ್ಲೋಡಿಗೆ ಅಂತ ಬಂದಿದ್ದೆ. ನಂಗೆ ತುಂಬ ಜನ ಕೇಳ್ತಾಯಿದ್ರು, ನಿಮ್ಮ ಊರಲ್ಲೆಲ್ಲ ರೋಡ್ಗಳು ಸರಿ ಇಲ್ವಾ ಅಂತ. ಟಾರ್ ರೋಡ್ ಮಾಡಿದ್ದಾರೆ, ಆದರೆ ಅಲ್ಲೇ ಗುಂಡಿ ಗುಂಡಿ ಎಲ್ಲ ಆಗಿ ಹಾಳಾಗಿ ಹೋಗಿದೆ. ಇತ್ತಿತ್ತಲಾಗೆ ಅದು ಟಾರ್ ರೋಡ್ ಆಗಿದ್ದಾಗಿತ್ತು, ಇವಾಗ ಮತ್ತೆ ಅದು ಹಾಳಾಗಿಬಿಟ್ಟಿದೆ. ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಚಳಿ ಅಂದರೆ ಚಳಿ ಇದೆ. ಟೈಮ್ ಒಂದು 7:15 ಆಗಿದೆ. ನಾನು 7:20 ಎದ್ದೆ. 10 ನಿಮಿಷ ಆಯಿತು ನಾನು ಕೂಡ ಎದ್ದು. ಟ್ಯಾಂಕ್ ತುಂಬಿಸಿ ಬಿಸಿ ನೀರು ಮಾಡ್ಕೊಂಡು ಬಂದು ಕುತ್ಕೊಂಡಿದ್ದೀನಿ. ಚಿನ್ನಿ ರಾತ್ರಿ ನಿನ್ನೆ ಇಲ್ಲಿಂದ ಹೋದೋಳೆ, ಸೀದಾ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. 4:45 ಬಸ್ ಹತ್ತಿದ್ದಾಳೆ. 4:45 5 ಗಂಟೆಗೆ ಬಸ್ ಹತ್ತಿದ್ದಾಳೆ. 8:15 ಅದು ಎಕ್ಸ್ಪ್ರೆಸ್ ಅಲ್ವಂತೆ, ನಿಧಾನ ಅಂದರೆ ಎಲ್ಲ ಕಡೆ ನಿಲ್ಲಿಸಿ ಹೋಗೋಂಥ ಬಸ್ ಅಂತೆ. 8:15 ಅವಳು ಹೋಗಿ ಅಲ್ಲಿ ಇಳಿದಾಗ, ಕುಂದಾಪುರ ಹೋಗಿ ಇಳಿದಾಗ. ಆಮೇಲೆ 8:15 ಫೋನ್ ಮಾಡಿದ್ಲು, ಮನೆಗೆ ಹೋಗಿದ್ದೀನಿ ಅಂತ ಹೇಳಿ. ತುಂಬ ಚಳಿ ಇದೆ ಇವತ್ತು. ಇಷ್ಟು ಥರ ಚಳಿ ಇರಲಿಲ್ಲ. ನಾನು ಫ್ಯಾನ್ ಹಾಕೊಂಡು ಬೇರೆ ಮಲಗಿದ್ನ, ಚೆನ್ನಾಗಿ ನಿದ್ದೆ ಬಂದಿದೆ. ಆದರೆ ನನಗೆ 2:30 ಅಷ್ಟೊತ್ತಿಗೆ ಸ್ವಲ್ಪ ಎಚ್ಚರ ಆಗಿತ್ತು. ಸುಮಾರು ತನಕ ನಿದ್ದೆ ಬರಲಿಲ್ಲ. ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಿದೆ. ಇವತ್ತು ಊರಿಗೆ ಹೋಗೋದು ದಿನ. ನಮ್ಮನೆ ಹೃದಯಕ್ಕೆ ಫೋನ್ ಮಾಡಿದರು, ಕೆಲಸ ಏನೂ ಇಲ್ಲ ಅಂದರೆ ಬೇಕಾದ್ರೆ ಬರ್ತೀನಿ ಕರೆಯೋದಕ್ಕೆ ಅಂತ ಹೇಳಿದ್ದಾರೆ. ನಾನು ಬೇಡ, ಬರ್ತೀನಿ, ಬಸ್ ಹೆಂಗಿದ್ರು ಇರುತ್ತಲ್ಲ ಅಂದಿದ್ದೀನಿ. ನೋಡೋಣ, ಗೊತ್ತಿಲ್ಲ ಏನಾಗುತ್ತೆ ಅಂತ. ನನಗೂ ಅಲ್ಲಿ ಬೇಜಾರಾಗುತ್ತೆ ಅಂತಿದ್ರು. ಹಾಗಿದ್ರೆ ಬೇಕಾದರೂ ಬನ್ನಿ ಅಂತ ಅಂದೆ ನಾನು. ಎಂತ ಮಾಡ್ತಾರ ಗೊತ್ತಿಲ್ಲ, ನೋಡ್ಬೇಕು. ಅವ್ರು ಬರೋದು ಕಾಯಂ ಇಲ್ಲ. ಬಂದರೂ ಬರ್ಬೋದು, ಇಲ್ಲದೇನೂ ಇರಬಹುದು. ತಿಂಡಿ ಬಂದು ಅದಕ್ಕೆ ಅಮ್ಮನ ಹತ್ರ ರೊಟ್ಟಿ ಮಾಡಿಸ್ಕೊಂಡು ಪುಂಡಿ ಸೊಪ್ಪು ಮಾಡ್ತಾಯಿದ್ದಾರೆ. ಅದೇ ಇದನ್ನು ಕೊಯ್ಯಬೇಕು. ಎಂಥದ್ದು ಬಸ್ಲೆ ಇವಾಗಿನ್ನೂ ಹೇಳ್ತಾ ಇದೆಯಲ್ಲ, ಹಾಗಾಗಿ ಇದು ಪಾಲಕ್ಕಿದೆ. ಒಂದು ಸ್ವಲ್ಪ ಬಸ್ಲೇನೂ ಅದರದ್ದೇ ಕುಡಿನ ಕೊಯ್ಕೊಂತೀನಿ. ನಿನ್ನೆ ಅಮ್ಮ ಗಿಡಕ್ಕೆ ನೀರು ಬಿಡೋಕ್ಕೆ ಆಗಿರಲಿಲ್ಲ. ಇವತ್ತು ಬೆಳಗ್ಗೆ ಎದ್ದರೆ ಫಸ್ಟು ಗಿಡಕ್ಕೆ ಅದೇ ನೀರು ಬಿಟ್ಟಿದ್ದಾರೆ. ಗಿಡ ಎಲ್ಲ ಸುಮಾರು ಒಣಗೋಗಿದ್ವು. ಒಂದಕ್ಕೆ ದಿನದಲ್ಲಿ 2 ಸಲ ನೀರು ಬಿಟ್ಟರೆ ಮಾತ್ರ ಈ ಗಿಡಗಳು ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಹಾಗೆ ಬಾಡೋದಂಗೆ ಆಗಿಬಿಡುತ್ತೆ. ತಿಂಡಿ ರೊಟ್ಟಿ, ಪುಂಡಿ ಸೊಪ್ಪಿನ ಪಲ್ಯ. ಅಮ್ಮ ಬಂದಾಗಿಂದ ಹಣ್ಣುಮೆಣಸು ಕೊಯ್ಯಿ, ಕರಿಂಡಿ ಮಾಡ್ತೀನಿ ಅಂತ ಇದ್ದರು. ಕೊಯ್ಯೋಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಮೇಲ್ಗಡೆ ಗೇರು ಅಷ್ಟೇ, ಫಸಲು ಬಂದಿದೆಯಾ ನೋಡ್ಕೊಬರೋಣ ಅಂತ ಬಂದಾಗಿಂದ ಹೇಳ್ತಾರೆ. ಅವ್ರ ಕೆಲಸನೇ ಮುಗಿಯಲ್ಲ. ಆಮೇಲೆ ಸಂಜೆ ಆದ ತಕ್ಷಣ ಮತ್ತೆ ಎಮ್ಮೆ ಕರೋದು, ನಾನು ದೊಡ್ಡ ಮನೆಗೆ ಹೋಗೋದು. ದೊಡ್ಡ ಮನೆಗೆ ಹೋದೇನೋ ನಾನು 3 ದಿನ ಆಯಿತು. ಅವರೇ ನಾನು ಹೋಗಿದ್ದೀನಿ ಊರಿಗೆ ಅಂದ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ. ಹೋಗೋಕ್ಕೆ ಆಗಿಲ್ಲ. ನಿನ್ನೆ ವೀಡಿಯೋ ಅಪ್ಲೋಡ್ ಎಲ್ಲ ಮಾಡಿ ಬರೋಸೊತ್ತಿಗೆ ಸಂಜೆ ಲೇಟ್ ಆಗಿತ್ತು, 6 ಗಂಟೆ ಆಯಿತು. ನಿನ್ನೆ ಶ್ರೇಯದ್ ಬೇರೆ ಫೋನ್ ಇತ್ತು, ಅಲ್ಲೇ ಫೋನ್ ಮಾಡಿದ್ದೆ. ಬೆಳಗ್ಗೆ ಮಾಡ್ತಾಯಿಲ್ಲ, ಅವನಿಗೆ ಪ್ರಿಪ್ರೇಟ್ರಿ ನಡೀತಾ ಇದೆ. ಇವಾಗ 2 ಸಬ್ಜೆಕ್ಟ್ ಆಗಿದೆ. ಇವತ್ತು ಮ್ಯಾಥ್ಸ್ ಇದೆ. ಶನಿವಾರ ಅಲ್ಲ, ಇವತ್ತು ಮ್ಯಾಥ್ಸ್ ಇದೆ. ಅವರಿಗೆ ಸ್ಟಡಿ ಹಾಲಿಡೇ ಕೂಡ ಇದೆ. 9th ಅವ್ರಿಗೆ 10th ಅವ್ರಿಗೆ ಸ್ಕೂಲ್ ಇರಲ್ಲ ಅಂತಂದರೆ ಓದೋದಕ್ಕೆ ಅಂತ ಹಾಲಿಡೇ ಕೊಟ್ಟಿರ್ತಾರಂತೆ. ಆಮೇಲೆ ಎಕ್ಸಾಮ್ ಬರೆಯೋದಂತೆ. ಇವತ್ತು ಮ್ಯಾಥ್ಸು ಅಂತ ಇದ್ದ. ಹೆಂಗೆ ಮಾಡುತ್ತೋ ಏನೋ ಗೊತ್ತಿಲ್ಲ. ಸೋಷಿಯಲ್ಲು ಅವನಿಗೆ ಸೋಷಿಯಲ್ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇಲ್ಲಿದ್ದಾಗ ಸೋಷಿಯಲ್ ಚೆನ್ನಾಗಿ ಓದ್ತಾ ಇದ್ದ. ಫಸ್ಟು ಸೈನ್ಸ್ ಇತ್ತಂತೆ, ಚೆನ್ನಾಗಿ ಮಾಡಿದ್ದೀನಿ ಅಂತಿದ್ದಾನೆ, ಗೊತ್ತಿಲ್ಲ. ಅವನು ಎಲ್ಲ ಚೆನ್ನಾಗಿ ಬರಿತಾನಂತ. ಮ್ಯಾಥ್ಸು ತುಂಬ ಚೆನ್ನಾಗಿದೆ ಅವನದು. ತುಂಬ ಗಡಿಬಿಡಿ ಮಾಡ್ಕೊತಾನಂತೆ. ಅದೇ ಟೀಚರ್ ಹೇಳಿದಾರಂತ ಆ ಥರ ಮಾಡ್ಕೋಬೇಡ ಅಂತೇಳಿ. ಸಣ್ಣ 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 ಮಿಸ್ಟೇಕ್ ಮಾಡ್ತಾನಂತೆ ಹೇಳ್ತಾಯಿದ್ರು. ಮ್ಯಾಥ್ಸ್ ತುಂಬ ಚೆನ್ನಾಗಿದೆ ಅವನದು. ನಾನು ಒಂದಷ್ಟು ಬಫ್ ಶೀಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ದೆ, ಬರೆದು ಕಲಿ ಅಂತೇಳಿ. ಹೋದ ಸಲ ಹೇಳಿದರು ಕೂಡ ನಂಗೆ ಫಸ್ಟ್ ಮೀಟಿಂಗಿಗೆ ಹೋದಾಗ.
ಬರೆದು ಕಲಿಬೇಕು ಮ್ಯಾಥ್ಸ್ನ ಅಂತ ಹೇಳಿದ್ದೀನಪ್ಪ. ಮನೇಲಿದ್ದರೆ ನಾವು ನೋಡ್ತಾ ಇರ್ತೀವಿ, ನಾವು ಪದೇ ಪದೇ ಹೇಳ್ತೀವಿ, ಏನೋ ಒಂದು ಆಗ್ತಿರುತ್ತೆ. ಅಲ್ಲಿ ನಾವು ವಾರಕ್ಕೊಂದ್ಸಲ ಫೋನಲ್ಲಿ ಮಾತಾಡೋದು, ನಾವೇನೋ ಹೇಳೋದು, ಅವೇನೋ ಇದು ಮಾಡೋದು, ಹಾಗಾಗುತ್ತೆ. ಹಾಗಾಗಿ ನಂಗೊಂಥರ ತಲೆ ಬಿಸಿ ಆದಂಗೆ ಆಗಿದೆ. ನಿನ್ನೆ ಹೇಳಿದ್ದೀನಿ, ಸುಳ್ಳೆ. ನಮ್ಮನೆಯವ್ರು ಫೋನೇ ಮಾಡಿಲ್ಲ ಮ್ಯಾಮ್ಗೆ. ಡ್ಯಾಡಿ ಫೋನ್ ಮಾಡಿದ್ದಾರೆ ಮ್ಯಾಮ್ಗೆ, ಮ್ಯಾಮ್ ಹೇಳಿದ್ರ ನಿಮಗೆ ಅಂತಲೂ ಕೇಳಿದೆ. ವಾರ್ಡನ್ಗೂ ಫೋನ್ ಮಾಡಿದ್ದೀನಿ. ನನಗೆ ಶಾಕ್ ಆಯಿತು ನಾವು ಮಾಡಿದ್ದೀವಿ ಅಂದ ತಕ್ಷಣ. ನಮ್ಮನೆಯವ್ರಿಗೂ ಫಸ್ಟೇ ಸುಳ್ಳು ಹೇಳಿ ಅಂತ ನಾನು ಹೇಳಬೇಕಂತ ಫೋನ್ ಮಾಡಿದೆ. ಯಾವಾಗಲೂ ನನ್ನ ಮಗ ನನಗೆ ಫೋನ್ ಮಾಡೋಣ. ನಿನ್ನೆ ನಮ್ಮ ಮನೆಯವ್ರಿಗೆ ಫಸ್ಟ್ ಫೋನ್ ಮಾಡಿದ್ದಾನೆ. ನನ್ನ ಹತ್ರ ಮಾತಾಡಾಯಿತು, ನಾನೇನು ಆ ಥರ ಏನೂ ಹೇಳಿಲ್ಲ ಅಂತಲೂ ಹೇಳಿದ್ರು. ಆಮೇಲೆ ಬೆಳಗ್ಗೆನೇ ಈರುಳ್ಳಿ ಮಾರೋದಕ್ಕೆ ಬಂದಿದ್ದರು. 35 ರೂಪಾಯೋ 36 ರೂಪಾಯೋ ಕೆಜಿ ಅಂತೆ. ಲೂಸ್ ಕೊಡಲ್ಲಂತೆ, ಚೀಲನೇ ತೊಗೊಳ್ಳಿ ಅಂತ. ನಮ್ಮಮ್ಮ ನಾವು ಚೀಲ ಎಲ್ಲ ಹಿಂಗೆ ಇವ್ರ ಹತ್ರ ತೊಗೊಳಲ್ಲ. ನಾವು ಯಾವಾಗಲೂ ನಾವು ಒಬ್ರು ಕಾಯಂ ಕೊಡ್ತಾರಲ್ಲ ಅವ್ರ ಹತ್ರ ತಗೊಳ್ಳೋದು. ಅಮ್ಮ ಕೊನೆಗೆ ಬೇಡ ಅಂತ ಬಂದರು. ಅವರಿಗೆ ಫೋನ್ ಮಾಡಿ ಕೇಳ್ತೀನಿ ಅಂತಿದ್ರು. ನಾನು ಈರುಳ್ಳಿ ರೇಟ್ ಜಾಸ್ತಿ ಆಗುತ್ತೆ ಅಂತ ತಕ್ಷಣ ಒಂದ್ಸಲ ಭಯ ಆಯಿತು. ತೊಗೋಬೇಕು ಏನೋ ಕೇಳಬೇಕು ಉಸ್ಮಾನಿಗೆ ಫೋನ್ ಮಾಡಿ. ನಮ್ಮದು ಖಾಲಿ ಆಗ್ತಾಯಿದೆ ಈರುಳ್ಳಿ. ಈ ವರ್ಷ ಎಷ್ಟು ಈರುಳ್ಳಿ ತಿಂದಿದ್ದೀವಿ ಅಂದರೆ ಈ ವರ್ಷ ಕೆಲಸ ಜಾಸ್ತಿ ಆಯಿತು. ಕೆಲಸದವ್ರು ತುಂಬ ಜನ ಇದ್ರಲ್ಲ, ಪಾಲಿಷ್ ಮಾಡೋಕ್ಕೆ ಬರೋರು 1 ತಿಂಗಳು ಊಟ, ಕೊನೆ ಕೊಯ್ಲು, ಹಾಗಾಗಿನೇ ಸ್ವಲ್ಪ ಈರುಳ್ಳಿ ಈ ಸಲ ತುಂಬ ಜಾಸ್ತಿ ಖರ್ಚಾಗ್ಬಿಟ್ಟು. ನೀರು ಕುಡ್ಕೊಂಡು ಪಾಲಕ್ ಸೊಪ್ಪು ಕೊಯ್ದು ಅಮ್ಮಂಗೆ ಇದನ್ನು ಹಣ್ಣು ಮೆಣಸು ಕೊಯ್ದು ಕೊಡ್ತೀನಿ. ಕರಿಂಡಿ ಹಾಕ್ತಾರೆ, ಮೆಂತೆ ಎಲ್ಲ ನೆನೆಸಿ ಇಡ್ತೀನಿ. ನಾನು ಊರಲ್ಲಿದ್ದರೆ ಒಳಗಡೆ ಇರೋದಕ್ಕಿಂತ ಹೊರಗಡೆ ಇರೋದೇ ಜಾಸ್ತಿ. ನನಗೆ ಏನೋ ಗೊತ್ತಿಲ್ಲ, ಇಲ್ಲಿ ಹೊರಗಡೆ ನನಗೆ ಒಂಥರ ಖುಷಿ ಅಂತ ಅನಿಸುತ್ತೆ. ಹಾಗೆ ಅಮ್ಮ ಟೀ ಮಾಡಿ ಕೊಟ್ಟರು, ನೀರು ಕುಡಿದವಳು. ಈಗ ಟೀನು ಕೂಡ ಕುಡಿತಾ ಇದ್ದೀನಿ. ಹಾಗೆ ಒಂದಷ್ಟು ಇವತ್ತು ತಿಂಡಿ ಬಂದು ರೊಟ್ಟಿ ಮತ್ತು ಪುಂಡಿ ಸೊಪ್ಪು ಮಾಡಮ್ಮ ಅಂತ ಅಂದಿದ್ದೆ. ಊರಿಗೆ ನನಗೆ ಒಯ್ಯೋದಕ್ಕೆ ಆಗುತ್ತೆ ಅಂತ. ಬಸಳೆ ಗಿಡ ಇನ್ನೂ ಸಣ್ಣದಿತ್ತಲ್ವ, ಅದರಲ್ಲೇ ಕುಡಿ ಕೊಯ್ಯಿ. ಆನಂತರ ಇದು ಇಲ್ಲಿ ಪಾಲಕ್ ಹಾಕಿದ್ರು. ಹೋದ್ಸಲ ಬಂದಾಗ ಎದುರುಗಡೆ ಪಾಲಕ್ ಹಾಕಿದ್ರು, ಈ ಸಲ ಇಲ್ಲಿ ಸೈಡಿಗೆ ಪಾಲಕ್ ಮತ್ತು ಮೂಲಂಗಿ ಹಾಕಿದ್ರು. ನಾನು ಹೋದ್ಸಲ ಪಾಲಕ್ ಮತ್ತು ಮೂಲಂಗಿಲೇ ಪಲ್ಯ ಮಾಡಿಸ್ಕೊಂಡು ಹೋಗಿದ್ದೆ. ಈ ಸಲ ಪಾಲಕ್ ಮತ್ತು ಬಸಳೆಯಲ್ಲಿ ಮಾಡಿಸ್ಕೊಂಡು ಹೋಗೋಣ ಅಂತ. ಮೂಲಂಗಿ ಹಾಕಿದ್ರೆ ಬೆಳಗ್ಗೆ ಚೆನ್ನಾಗಿರುತ್ತೆ, ಸಂಜೆ ಆದಮೇಲೆ ಸ್ವಲ್ಪ ವಾಸನೆ ಬಂದಂಗೆ ಆಗುತ್ತೆ. ಅಮ್ಮ ಮೂಲಂಗಿ ಕೊಯ್ಕೊಂಡು ಹೋಗು ಅಂದರು. ನಾನು ಬೇಡ ಅಂತ ಕೊಯ್ಕೊಂಬರಲಿಲ್ಲ. ಈಗ ಪಾಲಕ್ ಸೊಪ್ಪನ್ನ ನಾನು ಕೊಯ್ತಾ ಇದ್ದೀನಿ. ಹಳ್ಳಿ ಅಂದರೆ ನನಗೆ ಇದಕ್ಕೆ ಇಷ್ಟ ಆಗೋದು. ಆದರೆ ಎಲ್ಲರೂ ಏನು ತರಕಾರಿ ಬೆಳೀತಾರೆ ಅಂತ ಅಲ್ಲ, ಆದರೆ ನಮ್ಮಮ್ಮ ಮಾತ್ರ ನಿಜವಾಗ್ಲೂ ಎಷ್ಟೊಂದು ತರಕಾರಿಗಳನ್ನ ಬೆಳೀತಾರೆ. ತಾವು ಒಬ್ಬರೇ ಅಲ್ಲ, ಬೇರೆಯವ್ರಿಗೂ ಕೂಡ ಕೊಡ್ತಾರೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಊರಿಗೆ ಹೋದಾಗ ಎಷ್ಟು ಖುಷಿ ಪಡ್ತೀನೋ, ನನಗಿಂತ ಜಾಸ್ತಿ ನನ್ನ ಸಬ್ಸ್ಕ್ರೈಬರೇ ಖುಷಿ ಪಡ್ತಾರೆ. ನಾನು ಊರಿನ ವ್ಲಾಗ್ ಹಾಕಿದ ತಕ್ಷಣ ವಾವ್, ಇನ್ನು ಊರಿನ ವ್ಲಾಗ ಎಷ್ಟು ಚೆನ್ನಾಗಿ ಇರುತ್ತೆ, ಊರಿನ ವ್ಲಾಗು, ನಿಮ್ಮಮ್ಮ ತುಂಬ ಗ್ರೇಟ್ ಅಂತೆಲ್ಲ ಹೇಳ್ತಿರ್ತೀರ. ಹೌದು, ನಿಜವಾಗ್ಲೂ ನನಗೂ ಹಾಗೆ ಅನಿಸುತ್ತೆ. ಅವ್ರು ಬೆಳೆದಿರೋ ತರಕಾರಿಗಳು ಮತ್ತು ಅವ್ರು ಮಾಡೋ ಜೀವನ ಶೈಲಿ ಕೂಡ ನನಗೆ ಇಷ್ಟ ಆಗುತ್ತೆ. ಯಾರ ಮೇಲೂ ಡಿಪೆಂಡ್ ಆಗಿಲ್ದೇನೆ ಅವ್ರ ಪಾಡಿಗೆ ಅವರು ಇರ್ತಾರೆ. ಆದರೆ ಜನರಿಗೆ ಅದನ್ನು ನೋಡಿದ್ರೂ ಕೆಲವೊಬ್ಬರಿಗೆ ಅಷ್ಟು ಇಷ್ಟ ಆಗಲ್ಲ. ಅವ್ರ ಪಾಡಿಗೆ ಅವ್ರನ್ನ ಜೀವನ ಮಾಡೋಕ್ಕೆ ಬಿಟ್ಟರೆ ಸಾಕು ಅನ್ನೋ ಥರ ಅನಿಸುತ್ತೆ ಒಂದೊಂದ್ಸಲ. ನಿಜವಾಗ್ಲೂ ನಮ್ಮ ಅಮ್ಮನ ಕೈಯಲ್ಲಿ ಏನೋ ಜಾದು ಇದೆ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಆಗ್ತವೆ ಗಿಡಗಳು. ನನಗಂತೂ ಆ ಕೊತ್ತಂಬರಿ ಗಿಡ ಎಲ್ಲ ನೋಡಿದಾಗ ನನಗೆ ಅಷ್ಟು ಆಶ್ಚರ್ಯ ಅನ್ನಿಸ್ತಾ ಇತ್ತು. ಬಸಳೆನೂ ಅಷ್ಟೇ ಸಣ್ಣ ಗಿಡಗಳನ್ನ ನೆಟ್ಕೊಂಡಿದ್ದಾರೆ. ಅದರಲ್ಲೇ ಕುಡಿ ಕೊಯ್ಯಿ ಅದು ಚೆನ್ನಾಗಿ ಆಮೇಲೆ ಚಿಗುರು ಬರುತ್ತೆ ಅಂತ ಹೇಳಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಸಳೆ. ಮತ್ತು ತುಂಬ ಜನ ನಾನು ಊರಿಗೆ ಹೋದಾಗ ಬ್ಲಾಗ್ಗಳೆಲ್ಲ ಹಾಕಿ ನಾನು ತೋರಿಸೋದನ್ನೆಲ್ಲ ನೋಡಿ ನೀವು ತುಂಬ ಪುಣ್ಯ ಮಾಡಿದ್ದೀರಾ ಅಂತ ಹೇಳ್ತಾರೆ.
ನೀವು ತಿಳಿದ ಹಾಗೆ ಯಾವುದೂ ಇರಲ್ಲ. ನಾನು ದಿ ಬೆಸ್ಟ್ ಅನ್ನೋದನ್ನು ಮಾತ್ರ ನಿಮಗೆ ತೋರಿಸೋದ್ರಿಂದ ಹಾಗೆ ಅನಿಸುತ್ತೆ. ಅದ್ರ ಹಿಂದೆ ತುಂಬ ನೋವುಗಳು ಇರುತ್ತೆ, ಏನೇನೋ ಕಥೆಗಳು ಕೂಡ ಇರುತ್ತೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಯಾವುದನ್ನು ಹೇಳೋದಕ್ಕೆ ಆಗಲ್ಲಲ್ಲ. ಸೊಪ್ಪಲ್ಲ ಮೊಸಪ್ಪು ಹೇಳಿದ್ನಲ್ಲ ನಿಮ್ಮನ್ನೆ. ಅದು ಬೇರೆ ಬಸ್ಸಾರು ಬೇರೆ. ನಾನು ಮೊಸಪ್ಪು ಮಾಡಿದ್ದೆ, ಆ ವಿಡಿಯೋ ಹಾಕಿಲ್ಲ ಅನಿಸುತ್ತೆ ಇನ್ನೂ ನಾನು. ಯಾಕಂದರೆ ಒಂದಷ್ಟು ಹಳೆ ವೀಡಿಯೋಗಳು ಇರುತ್ತೆ. ನನಗೆ ಊರಿನ ವೀಡಿಯೋಗಳನ್ನ ಬೇಗ ಅಪ್ಲೋಡ್ ಮಾಡಬೇಕು ಅಂತ ನನಗೂ ಆಸೆ ಇರುತ್ತೆ. ನಾನು ಈ ಸಲ ಊರಲ್ಲೇ ಕೂತ್ಕೊಂಡು ಒಂದು 2-3 ವೀಡಿಯೋನ ಎಡಿಟ್ ಕೂಡ ಮಾಡಿದ್ದೆ. ಯಾಕಂದರೆ ಆ ಬಿಸಿ ಇದ್ದಾಗ ಆ ವಿಡಿಯೋಗಳು ಮಾಡಿಕೊಂಡ್ರೆ ನಂಗೆ ನೆನಪಿರುತ್ತೆ ಏನು ಹಿಂಗೆ ವಿಡಿಯೋ ಏನು ಥಾಟ್ ಇಟ್ಕೊಂಡು ವಿಡಿಯೋ ಮಾಡಿದೆ ಅಂತ. ಹಾಗಾಗಿ ಆ ವಿಡಿಯೋಗಳನ್ನ ಅಲ್ಲೇ ಅಪ್ಲೋಡು ಮಾಡಿದೆ. ಹಾಗೆ ಬೇಗ ಬೇಗ ವಿಡಿಯೋನ ಪಬ್ಲಿಷ್ ಕೂಡ ಮಾಡಿದೆ. ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ ಎಲ್ಲ ಸೊಪ್ಪುಗಳ ಹಾಕಿ ಮೊಸಪ್ಪು ಮಾಡಮ್ಮ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದೆ. ನಮ್ಮಮ್ಮ ಹರಿವೆ ಗಿಡನೂ ಕೂಡ ಹಾಕ್ಕೊಂಡಿದ್ದಾರೆ. ಹೆಂಗಿದ್ರು ಇದ್ರ ಬಸ್ಲೆ ಹಾಕಕ್ಕೆ ಬರೋಲ್ಲ, ಬೇರೆ ಎಲ್ಲ ಸೊಪ್ಪು ಹಾಕಿ ಮಾಡ್ಬೋದು ಅಂತ ಹೇಳಿದೆ. ನೆಕ್ಸ್ಟ್ ಸಲ ಬರಬೇಕಿದ್ರೆ ನಾನೇ ನಿಮಗೆ ಎಲ್ಲ ಸೊಪ್ಪು ತಂದು ಒಂದಿನ ಮಾಡಿಕೊಡ್ತೀನಿ ಅಂತಲೂ ಹೇಳಿದೆ. ಅಮ್ಮ ಹಣ್ಣುಮೆಣ್ಸು ಬಂದಾಗಿಂದ ಕೊಯ್ಯಿ ನಿಂಗೂ ಕರಿಂಡಿ ಹಾಕ್ಕೊಡ್ತೀನಿ, ನಾನು ಒಂದು ಸ್ವಲ್ಪ ಹಾಕ್ಕೊತೀನಿ ಅಂತ ಹೇಳಿದ್ರು. ಮುಂಚೆ ಎಲ್ಲ ಮಕ್ಕಳೆಲ್ಲ ಇರ್ತಿದ್ರಲ್ವ, ನಮ್ಮ ಚಿನ್ನಿ ಎಲ್ಲ ಕರಿಂಡಿನ ಇಷ್ಟಪಟ್ಟು ತಿಂತಾ ಇದ್ಲು. ನನಗೂ ತುಂಬಾ ಇಷ್ಟ ರೊಟ್ಟಿ ಕರಿಂಡಿ ಎಲ್ಲ. ಆದರೆ ನಾನು ಬೆಳಗ್ಗೆ ತಿನ್ನೋದೇ 1 ರೊಟ್ಟಿನ, ಸಂಜೆ ತಿನ್ನೋದು 2 ರೊಟ್ಟಿ. ಹಾಗಾಗಿ ಕರಿಂಡಿ ಇದೆ ಬರೋದೇ ಇಲ್ಲ. ಯಾವಾಗಾದರೂ ಏನೂ ಇಲ್ಲ ಅಂದಾಗ ಮಾತ್ರ ಆ ಥರ ತಿಂತೀವಿ, ಕರಿಂಡಿ ಹಚ್ಕೊಂಡು ತಿಂತೀವಿ. ಹೋದ ವರ್ಷ ಮಾಡಿದ್ದೆ, ಇನ್ನೂ ಒಂದು ಸ್ವಲ್ಪ ಇದೆ ಅಂತ ಹೇಳಿದೆ ಅಮ್ಮಂಗೆ. ಮತ್ತು ಅಮ್ಮಂಗೂ ಕೂಡ ಈಗ ಕರಿಂಡಿ ಎಲ್ಲ ತಿಂದರೆ ಆಗೋದೇ ಇಲ್ಲಂತೆ, ಗ್ಯಾಸ್ಟ್ರಿಕ್ ಆಗೋದು, ಹೊಟ್ಟೆ ಉರಿ ಆಗೋದು ಆ ಥರ ಎಲ್ಲ ಆಗುತ್ತೆ ಅಂತ ಹೇಳ್ತಾಯಿದ್ರು. ಅದಕ್ಕೆ ನೋಡೋಣ ಅಂತ ಹೇಳಿ ಸ್ವಲ್ಪ ಹಣ್ಣುಮೆಣಸನ್ನು ಕೂಡ ಕೊಯ್ದೆ. ಊರಿಗೆ ಹೋಗೋದಲ್ವ, ಅದಕ್ಕೆ ಅಮ್ಮ ನೀನು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಕೊಯ್ಕೊಂಡು ಹೋಗು ಅಂತ ಹೇಳಿದ್ರು. ಮತ್ತು ಪಾಲಕ್ ಸೊಪ್ಪು ಅಷ್ಟು ಬೇಡ ಪಲ್ಯಕ್ಕೆ, ನೀನು ಒಂದು ಸ್ವಲ್ಪ ಒಯ್ಯಿ ಅಂತ ಹೇಳಿದ್ರು. ಅದಕ್ಕೆ ನಾನೊಂದು ಸ್ವಲ್ಪ ಪಾಲಕ್ ಸೊಪ್ಪನ್ನ ಹಾಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಿತ್ಕೊತಾ ಇದ್ದೀನಿ. ಮತ್ತು ನಾನು ಕೂಡ ಹಣ್ಣುಮೆಣ್ಸು ತರಿಸಿದ್ದೆ, ಅದರದ್ದು ಚಟ್ನಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಅಂದರೆ ಬೀಜ ಬರೋಕ್ಕಾಗಿತ್ತಲ್ವ, ಆ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಕಿತ್ಕೊಂಡೆ. ಇದಕ್ಕೆ ಖಾರ ಚಟ್ನಿಗೆ ಹಾಕೋದಕ್ಕಾಗುತ್ತೆ ಅಂತ ಹೇಳಿ. ಹಾಗೆ ಅಮ್ಮ ಕರಿಬೇವು ಕೊಯ್ಕೊಂಡು ಬಾ ಅಂತ ಹೇಳಿದ್ರು. ಕರಿಬೇವನ್ನು ಕೂಡ ಕೊಯ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ನಮ್ಮಮ್ಮ ಎಷ್ಟೊಂದು ತರಕಾರಿ ಸೊಪ್ಪು ಎಲ್ಲ ಬೆಳ್ಕೊಳ್ಳೋದಕ್ಕೆ ಯಾವುದನ್ನು ಹೋಗಿ ಅಂಗಡಿಯಿಂದ ತರಬೇಕು ಅನ್ನೋದೇ ಇಲ್ಲ, ಹಿಂಗೆ ಕೊಯ್ದ ಹಿಂಗೆ ಅಡುಗೆ ಮಾಡ್ದ ಅಂತ. ಇದೇ ನಿಮಗೆಲ್ಲ ಇಷ್ಟ ಆಗುತ್ತೆ. ನನಗೂ ಕೂಡ ಇದೇ ಥರ ಜೀವನ ಮಾಡಬೇಕು ಅಂತ ಇಷ್ಟ ಆಗುತ್ತೆ. ಇದಕ್ಕಿಂತ ಮುಂಚೆ ಎಲ್ಲ ಅಲ್ಲಿರಬೇಕು ಇಲ್ಲಿರಬೇಕು ಅನ್ನೋ ಥರ ಆಗ್ತಾಯಿತ್ತು. ಈಗ ಇಲ್ಲೇ ಇರೋದಕ್ಕೆ ಈ ಹಳ್ಳಿ ಜೀವನನೇ ಒಂಥರ ಇಷ್ಟ ಅನಿಸುತ್ತೆ. ನನಗೂ ಇದೇ ಥರ ತರಕಾರಿ ಬೆಳಿಬೇಕು, ಆ ಥರ ಮಾಡ್ಕೋಬೇಕು ಅಂತ ತುಂಬ ಆಸೆ ಇದೆ. ನಾನು ನಮ್ಮನೆಯವ್ರಿಗೆ ಅದೇ ಅಂತ ಇದ್ದೆ. ನಮ್ಮನೇಲಿ ಎದುರುಗಡೆ ಅಡಿಕೆ ಎಲ್ಲ ಒಣಸೋಕ್ಕೆ ಜಾಗ ಬೇಕಲ್ವ, ಹಾಗಾಗಿ ಯಾವುದೇ ರೀತಿಯಾಗಿರೋ ತರಕಾರಿಗಳೆಲ್ಲ ಹಾಕೋಕ್ಕೆ ಅವರು ಅಷ್ಟು ಬಿಡೋದೇ ಇಲ್ಲ. ಅದಕ್ಕೆ ನಾನು ಪಕ್ಕದವರ ಜಾಗನ ಕೇಳಿ ಸ್ವಲ್ಪ ಬೇಲಿ ಹಾಕ್ಕೊಂಡು ಒಂದಷ್ಟು ತರಕಾರಿಗಳನ್ನ ಬೆಳೆಯೋಣ ಅಂತ. ಆದಷ್ಟು ನಾನು ಬೆಳ್ಕೊತೀನಿ. ಆದರೆ ಅಮ್ಮನ ಹತ್ರ ಸಗಣಿ ಗೊಬ್ಬರ ಎಲ್ಲ ಇರೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನಿನ್ನೆ ನಾನು ರೊಟ್ಟಿ ಮಾಡಿ ಅಮ್ಮ ಚಪ್ರದ ಅವರೆಕಾಯಿ ಪಲ್ಯ ಮಾಡಿಕೊಟ್ಟಿದ್ರಲ್ಲ ನಮ್ಮ ಮನೆಯವರಿಗೆ. ನಮ್ಮ ಮನೆಯವ್ರು ರಾತ್ರಿ ಫೋನ್ ಮಾಡಿ ಥ್ಯಾಂಕ್ ಯು ಕಣೆ ಅಂತ ಹೇಳಿದ್ರು. ಇವಾಗ ಗೊತ್ತಾಗುತ್ತೆ ಅನಿಸುತ್ತೆ ಹೆಂಡತಿ ಬೆಲೆ ಏನು ಅಂತ. ನಾನು ಅದೇ ಅಂತ ಇದ್ದೆ. ಯಾವುದೋ ಒಂದು ದಿನ ಅನ್ನ ಉಳಿದಿತ್ತಂತೆ,
ತಂಗ್ಳನ್ನ ಹಾಕ್ಕೊಂಡು ನೆಕ್ಸ್ಟ್ ಡೇ ಮಧ್ಯಾಹ್ನ ಊಟ ಮಾಡಿದ್ದಾರೆ. ಸಿಂಬ ಇದ್ದಿದ್ರೆ ಅನ್ನ ನಮ್ಮಲ್ಲಿ ಖರ್ಚಾಗ್ತಾಯಿತ್ತು. ಸಿಂಬ ಇಲ್ಲದೆ ಇರೋದಕ್ಕೆ ನಾನು ಎಷ್ಟೇ ಅನ್ನ ಮಾಡಿದ್ರೂ ಅನ್ನ ತುಂಬ ಉಳಿಯುತ್ತೆ. ನನಗೂ ಆ ಅನುಭವ ತುಂಬ ಆಗಿದೆ. ನಾನೇನು ಮಾಡ್ತೀನಿ, ಬಿಸಿ ಅನ್ನ ಮಾಡ್ತೀನಲ್ವ, ಅದ್ರ ಮೇಲೆ ಆ ತಣ್ಣಗಿರೋ ಅನ್ನನ ಒಂದು ತಟ್ಟೆಲಿ ಇಟ್ಕೊಂಡು ಅದನ್ನು ನಾನು ಊಟ ಮಾಡ್ತಾಯಿದ್ದೆ. ಮತ್ತು ತುಂಬ ಅನ್ನ ಇತ್ತು ಅಂತ ಹೇಳಿ ನಮ್ಮ ಮನೆಯವರು ತಂಗ್ಳನ್ನ ಮೊಸರು ಊಟ ಮಾಡಿದ್ರಂತೆ. ಅದೇ ಹೇಳ್ತಾಯಿದ್ರು, ಯಾವತ್ತೂ ನನಗೆ ಹಂಗಾಗಿರಲಿಲ್ಲ. ಇದ್ರ ದಿನ ಯಾವತ್ತು ಗೊತ್ತಾ, ಸಂಕ್ರಾಂತಿ ಹಬ್ಬದ ದಿನ. ಅದಕ್ಕೆ ಹೇಳಿದೆ ನಿಮಗೆ ಇವತ್ತು ಹೆಂಡತಿ ಬೆಲೆ ಗೊತ್ತಾಯ್ತಾ ಅಂತ. ದಾಸವಾಳ ಸೊಪ್ಪು ಏನಮ್ಮ, ಇಲ್ಲ ಅದು ಬಿಸಿ ನೀರು ಹಾಕಬೇಕು, ತೊಳೆದಿಡ್ತೀನಿ ಹೇಳು. ಮೆಂತೆ ಸ್ವಲ್ಪ ನೆನೆಸಿದ್ರೆ ಕರಿಂಡಿಗೆ ಅಂತ, ಅದನ್ನು ಸ್ವಲ್ಪ ಮೆಹಂದಿ ಸೊಪ್ಪು ಇಲ್ಲೇ ಇಲ್ಲ, ದಾಸವಾಳ ಸೊಪ್ಪು ಹಚ್ಕೊಂಡೆ. ಪಾತ್ರೆನೂ ತೊಳೆದು ಆಯಿತು. ರೇಣುಕಕ್ಕ ಬರ್ತಾಳೆ, ಆದರೆ ಅವಳು ಕಾಯಮ್ಮಿಲ್ಲ, ಹಾಗಾಗಿ ಅಟ್ಲಾಗ ಬಟ್ಟೆ ಒಂದು ಸ್ವಲ್ಪ ಇದ್ದಾವೆ. ನಾವು ಒಂದಷ್ಟು ಬಟ್ಟೆ ಒಣಸ್ಕೋಬೇಕು. ಚಿನ್ನಿ ಒಂದಷ್ಟು ಬಟ್ಟೆ ಇದ್ದಾವೆ, ಅವನ್ನ ಒಗೆದು ಹಾಕಿದ್ದೀನಿ. ಯಾವುದನ್ನು ಬಿಟ್ಟು ಬರಬೇಡ ಮಮ್ಮಿ ಅಂತ ಹೇಳಿ ಹೋಗಿದ್ದಾಳೆ. ನಾನು ನಿನ್ನೆ ಇವ್ರ ಜೊತೆಗೆ ಎಲ್ಲ ಬಟ್ಟೆ ಎಲ್ಲ ಕೊಟ್ಟು ಕಳಿಸಿದ್ದೆ, ನಾನು ಬಸ್ಸಿಗೆ ಹೋಗೋದು ಅಂತೇಳಿ. ಸ್ವಲ್ಪ ಹಾಲು ಮೊಸರು ಮಾತ್ರ ಒಯ್ಯೋಣ ಅಂತ. ಮತ್ತು ಇವ್ರು ಬರ್ತಾ ಇದ್ದಾರಲ್ಲ, ಅಮ್ಮ ತಂಬ ಹಾಲೆಲ್ಲ ಇಟ್ಟು ಸ್ವಲ್ಪ ಹಾಲು ಜಾಸ್ತಿ ಮಾಡಿ ಕೊಡ್ತೀನಿ ಅಂತ ಜಾಸ್ತಿ ಮಾಡಿದ್ದಾರೆ. ಪಕ್ಕದ ಮನೆಯವ್ರಿಗೆ ಹಾಲು ಕೊಡೋರು ಅವರು ಇಲ್ಲ, ಹಾಗಾಗಿ ಸ್ವಲ್ಪ ಹಾಲು ಜಾಸ್ತಿ ಇದೆ, ಜಾಸ್ತಿನೇ ಒಯ್ಯೋಣ ಅಂತ. ನಾನೇನು ಮಾಡ್ತೀನಿ ಅಂದರೆ ಫ್ರೀಝರಲ್ಲಿ ಇಟ್ಕೊಂಡು ನಂಗೆ ಎಷ್ಟು ಬೇಕೋ ಅಷ್ಟು ಹಾಲು ಮಾತ್ರ ತೆಗೆದು ಟೀ ಮಾಡ್ಕೊಂಡು ಕುಡಿತೀನಿ. ಒಂದು ವಾರ ಟೀ ಆಗುತ್ತೆ. ನಾನು 1 ಲೀಟ್ರಲ್ಲಿ ಒಂದು 3-4 ದಿನ ಆಗುತ್ತೆ. ತುಂಬ ಹಾಲು ಒಯ್ದಾಗ ಒಂದು ವಾರ ಆಗಿಬಿಡುತ್ತೆ. ಹಾಲು ಕಾಯಿಸಲ್ಲ ನಾನು, ಟೀ ಕುಡಿಯೋದಂತ. ಮೊಸರು ಹೆಂಗಿದ್ರು ಇರುತ್ತೆ. ಇವತ್ತು ಶನಿವಾರ ಆಗಿತ್ತು. ನಾನು ಸೋಮವಾರ ಬರ್ತೀನಿ ಅಂತ ನೆನ್ನೆ ಹೋಗಬೇಕಿದ್ರೆ ಹೇಳಿದ್ದೆ. ಆದರೆ ಇವತ್ತೇ ಹೋಗೋಣ ಅಂತಲೂ ಅಂದ್ಕೊಂಡಿದ್ದೆ. ನಮ್ಮ ಮನೆಯವರು ಇವಳೆಲ್ಲಿ ಕೈ ಕೊಡ್ತಾಳೋ ಅಂತ ಹೇಳಿ, ಇಲ್ಲ ನಾನೇ ಬರ್ತೀನಿ ಕರೆಯೋದಕ್ಕೆ ಅಂತ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ರು. ಆಮೇಲೆ ಎಲ್ಲ ಪ್ಲ್ಯಾನ್ ಚೇಂಜ್ ಆಯಿತು. ನಾನು ಅದು ಬೇಡ ಇದು ಬೇಡ ಅಂತೆಲ್ಲ ಸುಮಾರು ಬಿಟ್ಟು ಹೊರಟಿದ್ದೆ. ಆಮೇಲೆ ಹೆಂಗಿದ್ರು ಕಾರ್ ಬರುತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ಗೊಬ್ಬರನೂ ಕೂಡ ತುಂಬಿಸ್ಕೊಳ್ಳೋಣ, ಇವತ್ತು ರೇಣುಕಕ್ಕ ಬರ್ತಾಳೆ ಅಂತೇಳಿ 1-2 ಚೀಲ ಗೊಬ್ಬರ ಕೂಡ ತುಂಬಿಸ್ಕೊಂಡೆ. ಅವತ್ತು ಒಂದು ಒಯ್ದಿದ್ರು, ಇವತ್ತು ಕೂಡ 1 ಚೀಲ ಗೊಬ್ಬರನ ತುಂಬಿಸ್ಕೊಂಡೆ. ಹಾಗೆ ಅಮ್ಮಂಗೆ ಮಜ್ಜಿಗೆ ಕಡಿಯಮ್ಮ ಅಂತ ಅಂದೆ. ನಾನು ಮೊಸರೆಲ್ಲ ನಿನ್ನೆ ನಮ್ಮನೆಯವ್ರು ಬಂದಿದ್ರಲ್ಲ ಕೊಟ್ಟಿದ್ರಲ್ವ, ಹಾಗಾಗಿ ಸ್ವಲ್ಪ ಮಾತ್ರ ಮಜ್ಜಿಗೆ ಇತ್ತು. ನಾನು ದಿನ ಶಾವಿಗೆ ಬಸಿಯಮ್ಮ ಅಂತ ಹೇಳ್ತಾ ಇದ್ದೆ ಅಲ್ವಾ, ಅದಕ್ಕೆ ಅಮ್ಮ ಇವತ್ತಾದರೂ ಬಸ್ದು ಕೊಡ್ತೀನಿ ಅಂತ ಹೇಳಿದ್ರು. ಅಂದರೆ ನಾನು ಯಾವಾಗಲೂ ಸ್ವೀಟ್ ಮಾಡಮ್ಮ ಅಂತ ಹೇಳೋದು ತುಂಬ ಕಮ್ಮಿ. ಹಾಗಾಗಿ ನೀ ಕೇಳಿದೆಯಲ್ಲ ಅಂತ ಹೇಳಿ ಅಮ್ಮ ಮಾಡಿರಲಿಲ್ಲಲ್ಲ, ಅದಕ್ಕೆ ಅಮ್ಮ ಸ್ವಲ್ಪ ಶಾವಿಗೆನ ಮುರ್ಕೊಡು ಅಂತ ಹೇಳಿದ್ರು. ಇಲ್ಲೇ ನಮ್ಮೂರ ಅಲ್ಲಿ ಮಾರೋದಕ್ಕಂತ ಬಂದಿದ್ರಂತೆ. ಅಮ್ಮ ಒಟ್ಟು 6 kg ತೊಗೊಂಡಿದ್ದಾರೆ. 2 kgದು ಒಂದೊಂದು ಪ್ಯಾಕ್. ಅದು ನನಗೆ 4 kg, ಅಮ್ಮಂಗೆ 2 kg ಅಂತ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿ ನೋಡಿ. ನಮ್ಮಲ್ಲಿ ಬಾಣಂತಿಯರಿಗೆ ಒಂದು ಸಲ ಮಾಡಿಕೊಡ್ತಾರೆ. ಆಮೇಲೆ ಹೆಣ್ಮಕ್ಳೆಲ್ಲ ದೊಡ್ಡವರಾಗ್ತಾರಲ್ವ, ಆವಾಗ ಫಸ್ಟ್ ಕೊಡೋದೆ ಇದು ಶಾವಿಗೆ ಬಸ್ತು ಕೊಡಿ ಅಂತ ಹೇಳ್ತಾರೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅದೇ ಬಸ್ತಿದ್ರು ಅಮ್ಮ. ನಮ್ಮನೆಯವರು ಕೂಡ ಬಂದರು. ನಾನು ಬಂದಿದ್ದೆಲ್ಲ ವೀಡಿಯೋ ಮಾಡಲಿಲ್ಲ. ಏನಾಗಿತ್ತು ಅಂದರೆ, ನಮ್ಮನೆಯವ್ರಿಗೆ ರಸಮ್ ಪುಡಿ ತನ್ನಿ ಅಂದರೆ ಸಾಂಬಾರು ಪುಡಿ ತಂದಿದ್ದರು. ನಾನು ರಸಮ್ ಹೇಗೆ ಮಾಡ್ತಾರೋ ಸೇಮ್ ಅದೇ ಥರ MTR ಅವ್ರದ್ದು ಸಾಂಬಾರು ಮಾಡಿದ್ದೆ. ಹೋಳೇನು ಹಾಕ್ದೇನೆ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಮಜ್ಜಿಗೆನೂ ಅಷ್ಟೇ 1 ದಬ್ರಿಯಷ್ಟು ಮಾಡಿಟ್ಟಿದ್ದೆ. ಎಲ್ಲ ಊಟ ಮಾಡಿದ್ರು ನಮ್ಮ ಮನೆಯವರು. ನಾನು ಬರೋದ್ರೊಳಗೆ ನಂಗೆ ತಟ್ಟೆಗೆ ಅನ್ನ ಹಾಕಿ ಇಟ್ಟಿದ್ರು. ನಾನು ಫಸ್ಟು ಶಾವಿಗೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಹೋಗಿ ಇನ್ನೊಂದು ತಟ್ಟೆನ ತೊಗೊಂಡು ಬಂದೆ. ಶಾವಿಗೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಸಕ್ಕರೆ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿಂತೀವಿ, ಚೆನ್ನಾಗಿರುತ್ತೆ. ಅಮ್ಮ ಮತ್ತು ಅಳಿಗೆ ಬಂದಿದ್ದಾರೆ ಅಂತೇಳಿ ಸ್ವಲ್ಪ ಅಂದರೆ ಅವ್ರ ಹತ್ರ ಈರುಳ್ಳಿ ಖಾಲಿಯಾಗಿತ್ತು. ಈರುಳ್ಳಿ ಮಾರೋದಕ್ಕೂ ಇವತ್ತು ಬೆಳಗ್ಗೆನೇ ಬಂದಿದ್ದರು. ತುಂಬ ರೇಟ್ ಹೇಳಿದ್ರು, ಹಾಗಾಗಿ ತೊಗೊಂಡ್ಲಿಲ್ಲ. ಒಂದು ಸ್ವಲ್ಪ ಮಾತ್ರ ಈರುಳ್ಳಿ ಇತ್ತು, ಅದಕ್ಕೇ ಮೆಣಸಿನ್ಕಾಯಿ ಇತ್ತು. ಆಮೇಲೆ ಆಲೂಗಡ್ಡೆ ಹಾಕಿ ಆಲೂಗಡ್ಡೆ ಬೋಂಡ ಮಾಡಿದರು. ಹಾಗೆ ರೇಣುಕಕ್ಕ ಕೂಡ ಇವತ್ತು ಬಂದಿದ್ಲು. ಪಾಪ ರೇಣುಕಕ್ಕನ ಕೈ ತೋರಿಸೋಣ ಅಂತ ಅಂದ್ಕೊಂಡೆ, ನಂಗೆ ತೋರ್ಸೋಕ್ಕೆ ಆಗಲಿಲ್ಲ. ಅಡಿಕೆ ಸುಲಿದು ಪಾಪ ಕೈ ಅಂದರೆ ಏನು ಮಾಡೋಕ್ಕೂ ಬರ್ತಿರ್ಲಿಲ್ಲ. ನಾನು ಸ್ವಲ್ಪ ಕಡಲೆ ಹಿಟ್ಟು ಎಲ್ಲ ಕಲಸಿಟ್ಕೊಂಡಿದ್ದೆ, ಕೈಗೆ ಅದನ್ನು ಹಚ್ಕೊಂಡೆ. ಟ್ಯಾನ್ ಎಲ್ಲ ರಿಮೂವ್ ಮಾಡ್ತಾರಲ್ಲ, ಅದನ್ನು ಮಾಡಿಸ್ಕೊಳ್ಳೋಣ ಅಂತ. ಊರಿಗೆ ಬಂದಾಗೆ ಅಲ್ವಾ ಅದೆಲ್ಲ ನಾವು ಮಾಡ್ಕೊಂಡು ಹೋಗೋದು. ಮನೆಗೆ ಹೋದ್ಮೇಲೆ ಯಾವ ಕೆಲಸನೂ ನಾವು ಮಾಡ್ಕೊಳ್ಳಲ್ಲ. ನಮ್ಮ ಸೆಲ್ಫ್ ಕೇರ್ ಅಂತ ಏನೂ ಇರಲ್ಲ. ತವ್ರ ಮನೆಗೆ ಬಂದಾಗ ಮಾತ್ರ ಸ್ವಲ್ಪ ಸೆಲ್ಫ್ ಕೇರ್ ಅನ್ನೋದು ಇರುತ್ತೆ. ಚಿನ್ನಿ ಇದ್ಲಲ್ಲ, ಚಿನ್ನಿ ಹತ್ರ ದಿನ ಅವಳು ಕಲ್ಸ್ಕೊತಿದ್ಲಲ್ಲ, ಅದು ನಾನು ಹಚ್ಕೊತಿದ್ದೆ. ಆಮೇಲೆ ಬಿಟ್ಟೆ ನಾನು ಅವಳು ಹೋದ್ಮೇಲೆ. ಇವತ್ತು ರೇಣುಕಕ್ಕ ನೋಡಿದವಳು ಮತ್ತೆ ನಾನು ಹಾಗೆ ಮಾಡಿಸ್ಕೊಂಡೆ. ಶಾವಿಗೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ. ನಾನು ಅದೇ ಅಂದ್ಕೊಂಡೆ, ಪಾಯಸದಕ್ಕಿಂತನೂ ಇದೇ ಥರ ಚೆನ್ನಾಗಿರುತ್ತೆ ಅಂತ. ನಾನು ತಿಂದೆ, ಅದು ಎಷ್ಟೋ ವರ್ಷ ಆಗಿತ್ತು. ಅದೇ ಅಮ್ಮನ ಹತ್ರ ಹೇಳ್ತಾ ಇದ್ದೆ, ತುಂಬ ಚೆನ್ನಾಗಿದೆ ಅಮ್ಮ ಶಾವಿಗೆ ಅಂತ. ಅಕ್ಕಿ ಶಾವಿಗೆನಾ ಅಂತ ಕೇಳಿದೆ. ಅಲ್ಲ ಗೋಧಿದು ಅಂತ ಹೇಳಿದ್ರು ಗೋಧಿದು ಅಲ್ಲ ಅನಿಸುತ್ತೆ.
ನಮ್ಮ ಮನೆಯವ್ರಿಗೆ ನಾನು ಊಟ ಮಾಡಿದಳು ಸ್ವಲ್ಪ ಹೊತ್ತು ಮಲ್ಗೋಣ ರೀ, ನಂಗೆ ಸಾಕಾದಂಗೆ ಆಗಿದೆ ಅಂತ ಅಂದೆ. ಇಲ್ಲ ಹೋಗೋಣ ಹೊರಡು ಅಂತ ಕರ್ಕೊಂಡು ಹೊರಟಿದ್ದಾರೆ. ಊರಿಗೆ ಹೋಗೋ ತನಕನೂ ಏನಾದರೂ ಒಂದು ಪ್ಯಾಕಿಂಗ್ ಅನ್ನೋದು ಇದ್ದೇ ಇರುತ್ತೆ. ಆ ಮೂಲೆಯಲ್ಲಿರೋದು ಈ ಮೂಲೆಯಲ್ಲಿರೋದು ಅಮ್ಮ ತಂದು ಕೊಡ್ತಾರೆ. ನಾನು ಕಾರಿಗೆ ತುಂಬಿರೋ ಲಗೇಜ್ ನೋಡಿದ್ರೆ ನೀವು ನಗ್ತೀರಾ ಅನಿಸುತ್ತೆ. ಹಾಗೆ ನಾವು ಊರಿಂದ ಹೊರಟ್ವಿ. ನಮ್ಮ ಊರು ದಾಟ್ತಾ ಇದ್ವಿ. ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪ ಬೈಕಲ್ಲಿ ಬಂದ. ನಾನು ಈ ವಿಡಿಯೋ ಮಾಡ್ತಾ ಇದ್ದೆ ಅಲ್ಲ, ಅಷ್ಟೊತ್ತಿಗೆ ನಮ್ಮ ಚಿಕ್ಕಪ್ಪನೂ ಬಂದ. ಆಮೇಲೆ ಚಿಕ್ಕಪ್ಪನ ನಮ್ಮ ಮನೆಯವರು ಮಾತಾಡ್ಸಿದ್ರು, ಬರ್ರಿ ತೋಟ ನೋಡೋಣ ಅಂತ ಕರೆದ ನಮ್ಮ ಚಿಕ್ಕಪ್ಪ. ನಾನು ಸಣ್ಣ ಗಿಡ ಇರ್ತಾ ಹೋಗಿದ್ದೆ. ನಾನು ಅದ್ರ ವೀಡಿಯೋ ಕೂಡ ಮಾಡಿದ್ದೆ. ಈಗ ನಾನು ವ್ಲಾಗ್ ಶುರು ಮಾಡಿದಾಗ ಅಲ್ಲಿದ್ದು ವೀಡಿಯೋನ ಮಾಡಿದ್ದೆ, ಯಾರಿಗಾರು ನೆನಪಿರ್ಬೋದೇನೋ. ಆಮೇಲೆ ನಾನು ಹೋಗೋಕ್ಕೆ ಆಗಿರಲಿಲ್ಲ. ಆಮೇಲೆ ಚಿಕ್ಕಪ್ಪ ಕರೆದ ತಕ್ಷಣ ನಮ್ಮ ಮನೆಯವರು ಹೋಗಿ ಬರೋಣ ಅಂತ ಹೊರಟ್ವಿ. ಇಲ್ಲೇ ಇದೆ, ನಾವು ಹೋಗೋದು ಈ ಕಡೆ ರೈಟಿಗೆ, ಇಲ್ಲಿ ಲೆಫ್ಟಿಗೆ ಹೋದರೆ ನಮ್ಮದು ಚಿಕ್ಕಪ್ಪರದು ತೋಟ ಸಿಗುತ್ತೆ. ತೋಟದ ಒಳಗಡೆ ವೆಹಿಕಲೆಲ್ಲ ಹೋಗೋ ಥರ ಮಾಡ್ಕೊಂಡಿದ್ದಾರೆ. ಅಂದರೆ ಈಗ ಇಲ್ಲಾಸಿ ಹೋದರೆ ಹಿಂಗೆ ಸುತ್ತಾಸಿ ಕೆಳಗಡೆ ಇಳಿದು ಬರ್ಬೋದು. ಅದೊಂದು 10 ಎಕರೆ ಅದು ಹೊಸದಾಗಿ ತೋಟನ ಎಬ್ಸಿದ್ದಾರೆ. ಅದೇ ಚಿಕ್ಕಪ್ಪ ಹೇಳ್ತಾ ಇದ್ದ, ಎಲ್ಲ ದುಡ್ಡು ತಂದು ಇಲ್ಲೇ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದ ಚಿಕ್ಕಪ್ಪ. ಬರುತ್ತೆ ತಗೊಳ್ಳಿ, ನೆಕ್ಸ್ಟ್ ಇಯರ್ ಇಲ್ಲ ಆ ನೆಕ್ಸ್ಟ್ ಇಯರ್ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ನಮ್ಮ ಮನೆಯವರು ಹೇಳ್ತಾಯಿದ್ರು. ರೈತರದ್ದು ಅದೇ ಅಲ್ವಾ, ಏನು ಮಾಡಿದ್ರೂ ಎಷ್ಟು ಕಷ್ಟಪಟ್ಟಿರ್ತೀವಿ. 7-8 ವರ್ಷ ಆಯಿತು ಇದಕ್ಕೂ. ಅವರು 5-6 ವರ್ಷನೇ ಆಯಿತು ಅನಿಸುತ್ತೆ. ಬರೀ ದುಡ್ಡು ಹಾಕೋದೊಂದೇ ಆಗಿರುತ್ತೆ. ಅದರಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲಿ ತನಕ ಜೀವನ ಮಾಡಬೇಕಲ್ವಾ. ನಮ್ಮ ರೈತರದ್ದೆಲ್ಲ ಏನಂದರೆ ವರ್ಷಕ್ಕೆ ಒಂದು ಸಲ ಸಂಬಳ ಆಗುತ್ತೆ ಅಲ್ವಾ, ಅದರಲ್ಲಿ ನಾವು ಉಳಿಸ್ಬೇಕು, ಜೀವನ ಮಾಡಬೇಕು, ತೋಟಗಳನ್ನ ಮಾಡಬೇಕು, ಫಂಕ್ಷನ್ಗಳು ಮಾಡಬೇಕು, ತುಂಬ ಕಷ್ಟ ಇರುತ್ತೆ. ನೋಡಿ ಖುಷಿ ಆಯಿತು ತೋಟನೆಲ್ಲ. ಚಿಕ್ಕಪ್ಪನೂ ಕೇಳ್ದೆ ಹೆಂಗಿದೆ ಅಂತ. ನನಗಷ್ಟು ಅದ್ರ ಬಗ್ಗೆ ಐಡಿಯಾ ಇಲ್ಲಲ್ಲ. ನಮ್ಮನೇಲಿ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಅಂತ ಹೇಳಿದ್ರು. ಆಮೇಲೆ ಹಾಗೆ ನಾವು ಕೂಡ ಊರ ಕಡೆ ಹೊರಟ್ವಿ. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.